ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವಾರ ಬಿಡುಗಡೆಯಾಗಿರುವ ಥಗ್ CR 143/24 ಎಂಬ ಮಲಯಾಳಂ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಒಂದು ದಿನ ಕೇರಳದ ಕೊಚ್ಚಿಯಲ್ಲಿ ಎರಡು ಬೇರೆ ಬೇರೆ ಜಾಗಗಳಲ್ಲಿ ಎರಡು ಡೆಡ್ ಬಾಡಿ ಬಿದ್ದಿವೆ ಅಂತ ಪೊಲೀಸರಿಗೆ ಇನ್ಫಾರ್ಮೇಶನ್ ಬರುತ್ತೆ. ತಕ್ಷಣವೇ ಸ್ಪಾಟ್ಗೆ ಹೋದ ಪೊಲೀಸರು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಇಬ್ಬರನ್ನ ಕೂಡ ಚಾಕುವಿನಿಂದ ಚುಚ್ಚಿ ತುಂಬಾನೇ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಅಂತ. ನಂತರ ಈ ಎರಡು ಸಪರೇಟ್ ಕೇಸ್ಗಳನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಒಂದೊಂದೇ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಯಾಕಂದ್ರೆ ಬೇರೆ ಬೇರೆ ಜಾಗದಲ್ಲಿ ಕೊಲೆಯಾಗಿದ್ರು ಕೂಡ ಒಂದೇ ಪ್ಯಾಟರ್ನ್ ಹಾಗೂ ಒಂದೇ ಟೈಮ್ ನಲ್ಲಿ ಕೊಲೆಗಳು ಆಗಿರುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಆ ಎರಡು ಕೊಲೆಗಳಿಗೆ ಏನಾದ್ರೂ ಲಿಂಕ್ ಇದೆಯಾ, ಅಷ್ಟಕ್ಕೂ ಅಲ್ಲಿ ಕೊಲೆಯಾಗಿದ್ದಾದ್ರೂ ಯಾರೋ? ಪೊಲೀಸರು ಎರಡು ಕೇಸ್ಗಳನ್ನ ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ರಿವೀಲ್ ಆಗುವ ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ಕೊಚ್ಚಿಯ ಬೀಚ್ ಬಳಿ ದೀಪಕ್ ಎಂಬ ವ್ಯಕ್ತಿಯ ಡೆಡ್ ಬಾಡಿ ಬಿದ್ದಿರೋದನ್ನ ನೋಡ್ತೀವಿ. ಆ ಡೆಡ್ ಬಾಡಿ ಬಿದ್ದಿರುವ ಜಾಗದಿಂದ ಸ್ವಲ್ಪವೇ ದೂರದಲ್ಲಿ ಇಬ್ಬರು ಹುಡುಗರು ಯಾವುದೋ ಕಾರಣಕ್ಕೆ ಹೊಡೆದಾಡಿಕೊಳ್ತಿರ್ತಾರೆ. ಸ್ವಲ್ಪ ಸಮಯದ ನಂತರ ದೀಪಕ್ನ ಡೆಡ್ ಬಾಡಿ ನೋಡಿದ ಒಬ್ಬ ವ್ಯಕ್ತಿ ತಕ್ಷಣ ಪೊಲೀಸರಿಗೆ ಕಾಲ್ ಮಾಡ್ತಾನೆ. ತಕ್ಷಣವೇ ಸ್ಥಳಕ್ಕೆ ಬಂದ ಪೊಲೀಸರು ಡೆಡ್ ಬಾಡಿಯನ್ನ ಹಾಸ್ಪಿಟಲ್ಗೆ ಕಳುಹಿಸಿಕೊಡ್ತಾರೆ. ಸ್ವಲ್ಪ ಸಮಯದ ನಂತರ ರಮೇಶ್ ಎಂಬ ಮತ್ತೊಬ್ಬ ವ್ಯಕ್ತಿಯನ್ನ ಕೂಡ ಯಾರೋ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ ಅಂತ ಪೊಲೀಸರಿಗೆ ಇನ್ಫಾರ್ಮೇಶನ್ ಬರುತ್ತೆ. ಈ ಎರಡು ಕೊಲೆಗಳ ವಿಷಯ ನ್ಯೂಸ್ ನಲ್ಲಿ ಬರ್ತಿದ್ದ ಹಾಗೆ ಎಲ್ಲ ಕಡೆ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಸಿಟಿಯಲ್ಲಿ ಒಂದೇ ದಿನ ಸೇಮ್ ಪ್ಯಾಟರ್ನ್ ನಲ್ಲಿ ಎರಡು ಬೇರೆ ಬೇರೆ ಜಾಗಗಳಲ್ಲಿ ಕೊಲೆಗಳಾಗಿವೆ. ಈ ಕೊಲೆಗಳನ್ನ ಮಾಡಿರೋದು ಪಕ್ಕ ಯಾರೋ ಒಬ್ಬ ಸೀರಿಯಲ್ ಕಿಲ್ಲರ್. ಪೊಲೀಸರು ಆದಷ್ಟು ಬೇಗ ಆ ಕಿಲ್ಲರ್ ನನ್ನ ಹಿಡಿಬೇಕು, ಇಲ್ಲಾಂದ್ರೆ ಇದೇ ರೀತಿ ಕ್ರೈಮ್ ಗಳು ಕಂಟಿನ್ಯೂ ಆಗ್ತಿರುತ್ತೆ ಅಂತ ನ್ಯೂಸ್ ಪಬ್ಲಿಷ್ ಆಗ್ತಿರುತ್ತೆ. ಮತ್ತೊಂದು ಕಡೆ ತನ್ನ ತಮ್ಮ ದೀಪಕ್ನ ಕೊಲೆಯಾಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವನ ಅಣ್ಣ MLA ಸ್ಟೇಷನ್ಗೆ ಬರ್ತಾನೆ. ಆದಷ್ಟು ಬೇಗ ನನ್ನ ತಮ್ಮ ದೀಪಕ್ ನನ್ನ ಕೊಲೆ ಮಾಡಿದ್ಯಾರೋ ಅಂತ ಪತ್ತೆ ಮಾಡಿ ಡಿಪಾರ್ಟ್ಮೆಂಟ್ ನ ಒಳ್ಳೆ ಪೊಲೀಸ್ ಆಫೀಸರ್ ನನ್ನ ಈ ಕೇಸ್ಗೆ ಅಸೈನ್ ಮಾಡಿ ಆ ಕೊಲೆಗಾರ ಯಾರು ಅಂತ ಗೊತ್ತಾಗ್ಲಿ, ಅವನಿಗೆ ನಾನೇ ನನ್ನ ಕೈಯಾರ ನರಕ ತೋರಿಸ್ತೀನಿ ಅಂತ ಹೇಳ್ತೇನೆ. ಈಗ ಕಮಿಷನರ್ ಈ ಕೇಸನ್ನ ತುಂಬಾನೇ ಹಾನೆಸ್ಟ್ ಹಾಗೂ ಒಬಿಡಿಯಂಟ್ ಪೊಲೀಸ್ ಆಫೀಸರ್ ಆಗಿರುವ ಚಿತ್ರದ ಹೀರೋ ಸೂರ್ಯಗೆ ಅಸೈನ್ ಮಾಡ್ತಾರೆ. ಹಾಗೂ ರಮೇಶ್ ಎಂಬ ಮತ್ತೊಬ್ಬ ವ್ಯಕ್ತಿಯ ಕೊಲೆಯಾಗಿತ್ತಲ್ವಾ, ಆ ಕೇಸನ್ನ ಕೂಡ ಸೂರ್ಯಗೆನೆ ಅಸೈನ್ ಮಾಡ್ತಾರೆ. ತಕ್ಷಣ ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಂಡ ಸೂರ್ಯ ದೀಪಕ್ನ ಡೆಡ್ ಬಾಡಿ ಬಿದ್ದಿದ್ದ ಆ ಜಾಗಕ್ಕೆ ಹೋಗಿ ಸ್ಪಾಟ್ ಅನ್ನ ಚೆಕ್ ಮಾಡ್ತಾನೆ. ನಂತರ ಆ ದಿನ ಡೆಡ್ ಬಾಡಿ ಬಿದ್ದಿದ್ದ ಜಾಗದಿಂದ ಸ್ವಲ್ಪ ದೂರದಲ್ಲಿ ಹೊಡೆದಾಡಿಕೊಳ್ತಿದ್ದ ಆ ಹುಡುಗರನ್ನ ಸ್ಟೇಷನ್ಗೆ ಕರೆಸ್ತಾನೆ. ಆ ದಿನ ನೀವು ಬೀಚ್ ಬಳಿ ಜಗಳ ಮಾಡಿಕೊಳ್ತಿದ್ದಾಗ ದೀಪಕ್ ನನ್ನ ಕೊಲೆ ಮಾಡಿದ್ಯಾರು ಅಂತ ನೋಡಿದ್ರ? ಅದಕ್ಕೆ ಆ ಹುಡುಗರು ಹೇಳೋದೇನಂದ್ರೆ, ಇಲ್ಲ ಸರ್, ಆ ದಿನ ಒಂದು ಸಣ್ಣ ವಿಷಯಕ್ಕೆ ನಮ್ಮಿಬ್ಬರ ಮಧ್ಯ ಜಗಳ ಆಗ್ತಿತ್ತು. ಮತ್ತೊಂದು ಕಡೆ ನೀವು ಹೇಳ್ತಿರುವ ಆ ದೀಪಕ್ ನನ್ನ ಕೊಲೆ ಮಾಡಿದ್ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಪೊಲೀಸರು ಆ ಜಾಗಕ್ಕೆ ಬರೋವರೆಗೂ ಅಲ್ಲೊಂದು ಕೊಲೆಯಾಗಿದೆ ಅಂತಾನೆ ನಮಗೆ ಗೊತ್ತಿರ್ಲಿಲ್ಲ ಸರ್ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ, ಸರಿ, ಮತ್ತೆ ಅವಶ್ಯಕತೆ ಬಿದ್ದರೆ ಇನ್ವೆಸ್ಟಿಗೇಷನ್ಗೆ ಕರೆಸ್ತೀನಿ, ನಾನು ಹೇಳೋವರೆಗೂ ಯಾರು ಕೂಡ ಈ ಸಿಟಿಯಿಂದ ಹೊರಗಡೆ ಹೋಗೋ ಹಾಗಿಲ್ಲ ಅಂತ ವಾರ್ನ್ ಮಾಡಿ ಅಲ್ಲಿಂದ ಕಳಿಸ್ತೇನೆ. ನಂತರ ಅಲ್ಲೇ ಇದ್ದ ಒಬ್ಬಳು ಲೇಡಿ ಸಬ್ ಇನ್ಸ್ಪೆಕ್ಟರ್ಗೆ ಈಗ ಬಂದಿದ್ದ 6 ಜನ ಹುಡುಗರ ಮೇಲೆ ಒಂದು ಕಣ್ಣಿಟ್ಟಿರಿ ಅಂತ ಹೇಳ್ತೇನೆ. ಈಗ ಆ ದಿನ ರಮೇಶ್ ಎಂಬ ಮತ್ತೊಬ್ಬ ವ್ಯಕ್ತಿಯ ಕೊಲೆಯಾಗಿತ್ತಲ್ವಾ, ಆ ಕೇಸ್ನ ಫೈಲ್ ಅನ್ನ ತರಿಸಿಕೊಳ್ತಾನೆ. ಆಗ ಆ ಕೇಸನ್ನ ಹ್ಯಾಂಡಲ್ ಮಾಡ್ತಿದ್ದ ಸಬ್ ಇನ್ಸ್ಪೆಕ್ಟರ್ ಹೇಳೋದೇನಂದ್ರೆ, ಸರ್, ನೀವು ಹೇಳಿದ ಹಾಗೆ ಕೊಲೆಯಾಗಿರುವ ಆ ರಮೇಶ್ನ ಫ್ಯಾಮಿಲಿಯವರನ್ನ ಮೀಟ್ ಮಾಡಿ ಎನ್ಕ್ವೈರಿ ಮಾಡಿದ್ವಿ. ಆಶ್ಚರ್ಯವೇನೆಂದ್ರೆ ರಮೇಶ್ನ ಹೆಂಡತಿ ಹೇಳ್ತಿರೋದೇನೆಂದ್ರೆ, ನನ್ನ ಗಂಡನನ್ನ ಯಾರು ಕೂಡ ಕೊಲೆ ಮಾಡಿಲ್ಲ, ಅವರೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ್ರು ಅಂತ. ರಮೇಶ್ನ ಫ್ಯಾಮಿಲಿಯವರು ಹೇಳ್ತಿರುವ ಮಾತುಗಳನ್ನ ಕೇಳಿದ ಸೂರ್ಯಕ್ಕೆ ಆಶ್ಚರ್ಯ ಆಗುತ್ತೆ. ಸರಿಯಾದ ಕಾರಣವಿಲ್ಲದೆ ರಮೇಶ್ ತನ್ನ ಹೊಟ್ಟೆಗೆ ತಾನೇ ಚಾಕುವಿನಿಂದ ಚುಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ರಮೇಶ್ನ ಸಾವಿನ ಹಿಂದೆ ಅವನ ಫ್ಯಾಮಿಲಿಯವರು ಏನನ್ನೋ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ತಕ್ಷಣ ಹೋಗಿ ರಮೇಶ್ನ ಫ್ಯಾಮಿಲಿಯಲ್ಲಿರುವ ಎಲ್ಲರನ್ನ ಸ್ಟೇಷನ್ಗೆ ಕರೆದುಕೊಂಡು ಬನ್ನಿ ಅಂತ ಹೇಳ್ತಾನೆ. ಹೀಗೆ ಸೂರ್ಯ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಆ ರಮೇಶ್ನ ಹೆಂಡತಿ, ಅವನ ಅಳಿಯ ಹಾಗೂ ಮಗಳು ಒಂದೇ ಉತ್ತರವನ್ನ ಕೊಡ್ತಿರ್ತಾರೆ. ಅಂದ್ರೆ ಎಲ್ಲರೂ ಒಂದೇ ಮಾತನ್ನೇ ಹೇಳ್ತಿರ್ತಾರೆ, ರಮೇಶ್ ತಾನೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ ಅಂತ. ಈ ರಮೇಶ್ನ ಫ್ಯಾಮಿಲಿಯಲ್ಲಿ ಒಬ್ಬ ವ್ಯಕ್ತಿ ಜ್ಯೋತಿಷ್ಯ ಹೇಳ್ತಿರ್ತಾನೆ. ಅವನನ್ನ ಹಿಡಿದು ಸರಿಯಾಗಿ ಹೊಡೆದು ಹೆದರಿಸಿ ಎನ್ಕ್ವೈರಿ ಮಾಡಿದಾಗ ಕೊನೆಗೂ ರಮೇಶ್ನ ಹೆಂಡತಿ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಕೊಲೆಯಾಗಿರುವ ಆ ರಮೇಶ್ ಕೇರಳದಲ್ಲೇ ಒಬ್ಬ ದೊಡ್ಡ ಬಿಸ್ನೆಸ್ ಮೆನ್ ಆಗಿರ್ತಾನೆ. ಒಂದು ದಿನ ಈ ರಮೇಶ್ನ ಹೆಂಡತಿಯ ತಮ್ಮ ಮನೆಗೆ ಬಂದು ಬಿಸ್ನೆಸ್ ಮಾಡೋದಕ್ಕೆ ದುಡ್ಡನ್ನ ಕೇಳಿರ್ತಾನೆ. ಆದ್ರೆ ರಮೇಶ್ ಮಾತ್ರ ಅವನಿಗೆ ಸರಿಯಾಗಿ ಬೈದು, ಇದುವರೆಗೂ ನಾನು ನಿನಗೆ ಸಾಕಷ್ಟು ದುಡ್ಡನ್ನ ಕೊಟ್ಟಿದ್ದೀನಿ, ಪ್ರತಿ ಸಾರಿ ಕೂಡ ಹೀಗೇನೆ ಬಿಸ್ನೆಸ್ ಮಾಡ್ತೀನಿ ಅಂತ ದುಡ್ಡನ್ನ ಇಸ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇಸ್ಪಿಟ್ಟಾಡ್ತಾ ಎಲ್ಲವನ್ನ ಹಾಳು ಮಾಡ್ತೀಯ. ಇನ್ ಮುಂದೆ ನಿನಗೆ ಒಂದೇ ಒಂದು ರೂಪಾಯಿ ಕೂಡ ಕೊಡೋದಿಲ್ಲ, ತಕ್ಷಣ ಇಲ್ಲಿಂದ ಹೊರಟು ಹೋಗುವಂತ ಬೈದು ಕಳುಹಿಸಿ ಬಿಟ್ಟಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ರಮೇಶ್ ನೀರು
ನೀರು ಕುಡಿಯೋದಕ್ಕೆ ಅಂತ ಕಿಚನ್ಗೆ ಹೋಗಿರ್ತಾನೆ. ವಾಪಸ್ ತನ್ನ ರೂಮ್ಗೆ ಹೋಗ್ತಿದ್ದಾಗ ತನ್ನ ಮಗಳ ರೂಮ್ ಡೋರ್ ಓಪನ್ ಆಗಿರೋದನ್ನ ನೋಡ್ತಾನೆ. ಇಷ್ಟೊತ್ತಲ್ಲಿ ಮಗಳು ಏನ್ ಮಾಡ್ತಿದ್ದಾಳೆ ಅಂತ ಹತ್ತಿರ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಇವನ ಮಗಳು ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡ್ತಿರ್ತಾಳೆ. ಅದನ್ನ ನೋಡಿ ಕೋಪಗೊಂಡ ರಮೇಶ್ ತಕ್ಷಣವೇ ಒಳಗಡೆ ಹೋಗಿ ಆ ಡ್ರಗ್ಸ್ ಅನ್ನ ಬಿಸಾಕಿ ತನ್ನ ಮಗಳ ಕಪಾಳಕ್ಕೆ ಹೊಡೆದು ಬಿಡ್ತಾನೆ. ಅಷ್ಟರಲ್ಲೇ ಸ್ವಲ್ಪ ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡಿದ ಕಾರಣ ಇವನ ಮಗಳು ನಶೆಯಲ್ಲಿರ್ತಾಳೆ. ಡ್ರಗ್ಸ್ ಅನ್ನ ಕೆಳಗಡೆ ಬಿಸಾಕಿದ್ದನ್ನ ನೋಡ್ತಿದ್ದ ಹಾಗೆ ಅದೇ ಕೋಪದಲ್ಲಿ ತನ್ನ ತಂದೆಯ ಕತ್ತನ್ನ ಎಸುಕಿ ಅಲ್ಲೇ ಇದ್ದ ಚಾಕುವಿನಿಂದ ಅವನ ಹೊಟ್ಟೆಗೆ ಚುಚ್ಚಿ ಬಿಡ್ತಾಳೆ. ಈತ ಜೋರಾಗಿ ಕಿರುಚಾಡ್ತಿರೋದನ್ನ ಕೇಳಿಸಿಕೊಂಡ ಇವನ ಹೆಂಡತಿ ಹಾಗೂ ಹೆಂಡತಿಯ ತಮ್ಮ ಓಡಿ ಬರ್ತಾರೆ. ಇನ್ನೇನು ರಮೇಶ್ ನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕು ಅನ್ನುವಾಗ ಇವನ ಹೆಂಡತಿನೇ ತಡಿತಾಳೆ. ಶಾಕಿಂಗ್ಲಿ ಸಾಯ್ತಿರುವ ತನ್ನ ಗಂಡನನ್ನ ಕಾಪಾಡೋದನ್ನ ಬಿಟ್ಟು ಒಂದು ಐಡಿಯಾ ಮಾಡ್ತಾಳೆ. ತನ್ನ ಗಂಡ ಸಾಯೋದಕ್ಕೂ ಮುಂಚೆ ಎಲ್ಲ ಆಸ್ತಿಯನ್ನ ತನ್ನ ಹೆಸರಿಗೇನೆ ಮಾಡಿಕೊಳ್ಬೇಕು ಅಂತ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿಸ್ತಾಳೆ. ನಂತರ ತನ್ನ ಗಂಡನ ಹೆಬ್ಬೆಟ್ಟನ್ನ ಆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಗಳಿಗೆ ಒತ್ತಿಸಿಕೊಳ್ತಾಳೆ. ಅಷ್ಟರಲ್ಲೇ ಶಾಕಿಂಗ್ಲಿ ರಮೇಶ್ ಸತ್ತೋಗಿರ್ತಾನೆ. ಈಗ ಈ ವಿಷಯ ಪೊಲೀಸರಿಗೆ ಗೊತ್ತಾದ್ರೆ ನನ್ನ ಮಗಳನ್ನ ಅರೆಸ್ಟ್ ಮಾಡ್ತಾರೆ. ಹೇಗಾದ್ರೂ ಮಾಡಿ ತನ್ನ ಮಗಳನ್ನ ಕಾಪಾಡಿಕೊಳ್ಬೇಕು ಅಂತ ತನ್ನ ತಮ್ಮನ ಜೊತೆ ಸೇರಿ ಮತ್ತೊಂದು ಪ್ಲಾನ್ ಮಾಡ್ತಾಳೆ. ರಮೇಶ್ ನ ಡೆಡ್ ಬಾಡಿಯನ್ನ ಮನೆಯಿಂದ ದೂರ ತೆಗೆದುಕೊಂಡು ಹೋಗಿ ಡಿಸ್ಪೋಸ್ ಮಾಡ್ತಾರೆ. ನಂತರ ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ ಎನ್ಕ್ವೈರಿ ಮಾಡಿದಾಗ ರಮೇಶ್ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ ಅಂತ ಸ್ಟೇಜ್ ಮಾಡಿರ್ತಾರೆ. ಡ್ರಗ್ಸ್ ನ ನಶೆಯಲ್ಲಿ ಹಾಗೂ ಆಸ್ತಿಯ ಆಸೆಗೆ ಇವರೆಲ್ಲ ಸೇರಿ ಮಾಡಿದ್ದ ಕೆಲಸವನ್ನ ನೋಡಿದ ಸೂರ್ಯಗೆ ಶಾಕ್ ಆಗುತ್ತೆ. ತಕ್ಷಣವೇ ಎಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಇವರನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾನೆ. ಆ ಮೂಲಕ ಸೂರ್ಯ ರಮೇಶ್ ನ ಕೇಸನ್ನ ಸಾಲ್ವ್ ಮಾಡಿ ಕ್ಲೋಸ್ ಮಾಡ್ತಾನೆ. ಆದ್ರೆ ಮತ್ತೊಂದು ಕಡೆ ಕೊಲೆಯಾಗಿದ್ದ ಆ ದೀಪಕ್ನ ಕೊಲೆಗಾರನನ್ನ ಕಂಡುಹಿಡಿಯೋದಕ್ಕೆ ಪೊಲಿಟಿಕಲ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಕಮಿಷನರ್ ಸೂರ್ಯಕ್ಕೆ ಕಾಲ್ ಮಾಡಿ ಸೂರ್ಯ ಆದಷ್ಟು ಬೇಗ ಆ ದೀಪಕ್ನ ಕೇಸನ್ನ ಸಾಲ್ವ್ ಮಾಡು. ದೀಪಕ್ನ ಅಣ್ಣ ಒಬ್ಬ MLA ಆಗಿರೋ ಕಾರಣ ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ತುಂಬಾನೇ ಪ್ರೆಷರ್ ಕ್ರಿಯೇಟ್ ಆಗ್ತಿದೆ. ಸರಿ ಅಂತ ಇನ್ವೆಸ್ಟಿಗೇಷನ್ ಅನ್ನ ಮತ್ತಷ್ಟು ಸ್ಪೀಡ್ ಮಾಡಿದ ಸೂರ್ಯ ದೀಪಕ್ನ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡಿದ್ದವರನ್ನ ಕರೆಸ್ತಾನೆ. ದೀಪಕ್ನ ಕ್ಯಾರೆಕ್ಟರ್ ಹೇಗಿತ್ತು, ಆತ ಯಾರ ಜೊತೆಗಾದ್ರೂ ಜಗಳ ಮಾಡಿಕೊಂಡಿದ್ದನ್ನ ನೋಡಿದ್ರ ಅಂತ ವಿಚಾರಿಸ್ತಾನೆ. ಆದ್ರೆ ಎಲ್ಲರೂ ಕೂಡ ದೀಪಕ್ನ ಬಗ್ಗೆ ತುಂಬಾನೇ ಪಾಸಿಟಿವ್ ಆಗಿ ಹೇಳ್ತಾರೆ. ಸರಿ, ದೀಪಕ್ ಹಾಗೂ ಅವನ ಹೆಂಡತಿ ಕಿತ್ತಾಡಿಕೊಳ್ತಿದ್ರ ಅಂತ ವಿಚಾರಿಸ್ತಾನೆ. ಅದಕ್ಕೆ ಎಲ್ಲರೂ ಕೂಡ ಇಲ್ಲ ಸರ್, ಅವರಿಬ್ಬರು ತುಂಬಾನೇ ಸಂತೋಷವಾಗಿ ಜೀವನ ಮಾಡ್ತಿದ್ರು ಅಂತ ಹೇಳ್ತಾರೆ. ನಂತರ ದೀಪಕ್ನ ಸೋಷಿಯಲ್ ಮೀಡಿಯಾ ಆಕ್ಟಿವಿಟೀಸ್ ಗಳನ್ನ ಚೆಕ್ ಮಾಡಿದ್ರೆ ಏನಾದ್ರೂ ಕ್ಲೂಗಳು ಸಿಗ್ಬಹುದು ಅಂತ ಚೆಕ್ ಮಾಡ್ತಾರೆ. ಆಗ ಗೊತ್ತಾಗೋದೇನಂದ್ರೆ ಹಲವು ತಿಂಗಳ ಹಿಂದೆ ದೀಪಕ್ಗೆ ಪರಿಚಯವಿದ್ದ ಒಬ್ಬಳ ಹುಡುಗಿ ಈ ದೀಪಕ್ ತನ್ನ ಫೋಟೋಸ್ ಗಳನ್ನ ಯೂಸ್ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿರ್ತಾಳೆ. ಆ ಹುಡುಗಿಯ ಪೋಸ್ಟ್ ಗೆ ದೀಪಕ್ ಕೂಡ ಕಮೆಂಟ್ ಮಾಡಿರ್ತಾನೆ. ಹೀಗೆ ದೀಪಕ್ ಕಮೆಂಟ್ ಮಾಡಿದ ಸ್ವಲ್ಪ ಸಮಯದ ನಂತರ ಆ ಹುಡುಗಿ ಪೋಸ್ಟ್ ಅನ್ನ ಡಿಲೀಟ್ ಮಾಡಿರ್ತಾಳೆ. ಆ ಹುಡುಗಿಯನ್ನ ಎನ್ಕ್ವೈರಿ ಮಾಡಿದ್ರೆ ಖಂಡಿತ ಏನಾದ್ರೂ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಆಕೆಯ ಅಡ್ರೆಸ್ ಅನ್ನ ಪತ್ತೆ ಮಾಡಿ ಸ್ಟೇಷನ್ಗೆ ಕರೆದುಕೊಂಡು ಬರ್ತಾರೆ. ಅಸಲಿಗೆ ಏನ್ ನಡೀತು ಅಂತ ವಿಚಾರಿಸಿದಾಗ ಆ ಹುಡುಗಿ ಒಂದು ವಿಷಯವನ್ನ ರಿವೀಲ್ ಮಾಡ್ತಾಳೆ. ಸರ್, ಅಸಲಿಗೆ ಏನ್ ನಡೀತು ಅಂತ ಹೇಳ್ತೀನಿ, ಆದ್ರೆ ಇನ್ನೇನೋ ಕೆಲವೇ ದಿನಗಳಲ್ಲಿ ನನ್ನ ಮದುವೆ ಫಿಕ್ಸ್ ಆಗಿದೆ. ದಯವಿಟ್ಟು ಈ ವಿಷಯ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ನೋಡಿಕೊಳ್ಳಿ ಅಂತ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸರ್, ದೀಪಕ್ ನೀವೆಲ್ಲ ಅಂದುಕೊಂಡಿರೋ ಹಾಗೆ ಒಳ್ಳೆ ವ್ಯಕ್ತಿಯಲ್ಲ, ಆತ ತುಂಬಾನೇ ಕೆಟ್ಟ ವ್ಯಕ್ತಿ. ಹಲವು ತಿಂಗಳುಗಳ ಹಿಂದೆ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ತುಂಬಾನೇ ಕ್ಲೋಸ್ ಆಗಿ ಮೂವ್ ಮಾಡೋದಕ್ಕೆ ಶುರು ಮಾಡ್ದ. ಅವನ ಬಿಹೇವಿಯರ್ ನೋಡಿ ಆತ ತುಂಬಾನೇ ಒಳ್ಳೆ ವ್ಯಕ್ತಿ ಅಂದುಕೊಂಡು ಅವನ ಜೊತೆ ರಿಲೇಶನ್ಶಿಪ್ ಅನ್ನ ಸ್ಟಾರ್ಟ್ ಮಾಡಿಕೊಂಡೆ. ಆದ್ರೆ ಆತ ನೋಡಿದ್ರೆ ದಿನಗಳು ಕಳೆದಂತೆ ನನ್ನ ಪರ್ಸನಲ್ ಫೋಟೋಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ನನ್ನನ್ನ ಬ್ಲಾಕ್ ಮೇಲ್ ಮಾಡಿ ಫಿಸಿಕಲಿ ಯೂಸ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ದ. ದೀಪಕ್ಗೆ ಬುದ್ಧಿ ಕಲಿಸೋದಕ್ಕೆ ಅಂತ ಅವನ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ದೆ. ಶಾಕಿಂಗ್ಲಿ ನಾನು ಪೋಸ್ಟ್ ಹಾಕಿದ ಕೆಲವೇ ಸಮಯದಲ್ಲಿ ಹಲವಾರು ಜನ ನನಗೆ ಫೋನ್ ಮಾಡೋದಕ್ಕೆ ಶುರು ಮಾಡಿದ್ರು. ಆಗಲೇ ಗೊತ್ತಾಗಿದ್ದು ಫೋನ್ ಮಾಡಿದ್ದ ಎಲ್ಲ ಹುಡುಗಿಯರು ಕೂಡ ನನ್ನ ಹಾಗೇನೆ ದೀಪಕ್ ನಿಂದ ಮೋಸ ಹೋಗಿದ್ದಾರೆ ಅಂತ. ಸ್ವಲ್ಪ ಸಮಯದ ನಂತರ ನಾನು ಹಾಕಿದ್ದ ಪೋಸ್ಟ್ ಅನ್ನ ದೀಪಕ್ ನೋಡಿ ನನಗೆ ಕಾಲ್ ಮಾಡ್ದ. ತಕ್ಷಣ ನಾನು ಮಾಡಿದ್ದ ಪೋಸ್ಟ್ ಅನ್ನ ಡಿಲೀಟ್ ಮಾಡ್ಲಿಲ್ಲ ಅಂದ್ರೆ ನನ್ನ ಮನೆಯವರನ್ನ ಸಾಯಿಸಿ ಬಿಡ್ತೀನಿ ಅಂತ ಥ್ರೆಟನ್ ಮಾಡ್ದ. ಅವನ ಅಣ್ಣ ಕೂಡ ಒಬ್ಬ MLA ಆಗಿದ್ದ ಕಾರಣ ಅವನಿಗೆ ಇನ್ಫ್ಲೂಯೆನ್ಸ್ ಇದೆ ಅಂತ ನಾನೇ ಹೆದರಿಕೊಂಡು ಪೋಸ್ಟ್ ಅನ್ನ ಡಿಲೀಟ್ ಮಾಡಿದೆ ಸರ್ ಅಂತ ಹೇಳ್ತಾಳೆ. ಸರ್, ಈ ಘಟನೆ ನಡೆದು ತುಂಬಾನೇ ದಿನಗಳು ಕಳೆದು ಹೋಗಿವೆ. ಅದನ್ನೆಲ್ಲ ಮರೆತು ನಾನೀಗ ಒಂದು ಹೊಸ ಜೀವನವನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ದಯವಿಟ್ಟು ಈ ವಿಷಯವನ್ನ ಯಾರಿಗೂ ಕೂಡ ಹೇಳೋದಕ್ಕೆ ಹೋಗ್ಬೇಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಸ್ನೇಹಿತರೆ, ಈಗ ದೀಪಕ್ನ ಬಗ್ಗೆ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನ್ ಗೊತ್ತಾ? ಆತನಿಗೆ ಈಗಾಗಲೇ ಮದುವೆಯಾಗಿ ಹೆಂಡತಿ ಇದ್ರು ಕೂಡ ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಬೇರೆ ಬೇರೆ ಹುಡುಗಿಯರ ಜೊತೆ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡ್ತಿರ್ತಾನೆ. ಈಗ ಪೊಲೀಸರು ದೀಪಕ್ನ ಬಗ್ಗೆ ಮತ್ತಷ್ಟು ಎನ್ಕ್ವೈರಿ ಮಾಡಿದಾಗ ಮತ್ತೊಂದು ವಿಷಯ ರಿವೀಲ್ ಆಗುತ್ತೆ. ದೀಪಕ್ ಈ ಹುಡುಗಿಯ ರೀತಿನೇ ಕಲ್ಯಾಣಿ ಎಂಬ ಮತ್ತೊಬ್ಬ ಹುಡುಗಿ ಜೊತೆ ಕೂಡ ರಿಲೇಶನ್ಶಿಪ್ ನಲ್ಲಿ ಇದ್ದಾನೆ ಅಂತ. ಆದ್ರೆ ಪೊಲೀಸರು ಆ ಕಲ್ಯಾಣಿ ಯಾರು, ಆಕೆ ಈಗ ಎಲ್ಲಿದ್ದಾಳೆ ಅಂತ ಎಷ್ಟೇ ಪತ್ತೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಸಾಧ್ಯ ಆಗ್ತಿರೋದಿಲ್ಲ. ಈಗ ದೀಪಕ್ನ ಕಾಲೇಜ್
ಹಿಸ್ಟರಿ ಚೆಕ್ ಮಾಡಿದಾಗ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ದೀಪಕ್ ಸಾಯೋದಕ್ಕೂ ಸ್ವಲ್ಪ ಸಮಯದ ಮುಂಚೆ ಮನೆ ಕೆಲಸ ಮಾಡಿಕೊಂಡಿದ್ದ ಪ್ರಿಯಾ ಎಂಬ ಒಬ್ಬಳ ಹುಡುಗಿಗೆ ಕಾಲ್ ಮಾಡಿರ್ತಾನೆ. ಆಕೆಯ ಮೊಬೈಲ್ ಲೊಕೇಶನ್ ಹಿಸ್ಟರಿಯನ್ನ ಚೆಕ್ ಮಾಡಿದಾಗ ದೀಪಕ್ ಕೊಲೆಯಾಗುವ ಸಮಯದಲ್ಲಿ ಆಕೆ ಕೂಡ ಬೀಚ್ ಬಳಿನೇ ಇದ್ಲು ಅಂತ ಗೊತ್ತಾಗಿರುತ್ತೆ. ತಕ್ಷಣವೇ ಆ ಪ್ರಿಯಾಳನ್ನ ಸ್ಟೇಷನ್ಗೆ ಕರೆದುಕೊಂಡು ಬಂದು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೇಳು, ದೀಪಕ್ ಕೊಲೆಯಾದ ಸಮಯದಲ್ಲಿ ನೀನ್ ಯಾಕೆ ಆ ಬೀಚ್ ಬಳಿ ಹೋಗಿದ್ದೆ? ನೀನೇ ತಾನೇ ದೀಪಕ್ ನನ್ನ ಕೊಲೆ ಮಾಡಿರೋದು ಅಂತ ಹೆದರಿಸಿ ವಿಚಾರಿಸ್ತಾರೆ. ಅದಕ್ಕೆ ಪ್ರಿಯಾ ಅಳುತ್ತಾ, ಸರ್, ನನ್ನ ಮಾತನ್ನ ನಂಬಿ, ನಾನು ನಿಜವಾಗಿಯೂ ದೀಪಕ್ ನನ್ನ ಕೊಲೆ ಮಾಡಿಲ್ಲ. ನೀವು ಹೇಳ್ತಿರೋ ಹಾಗೆ ಆ ದೀಪಕ್ ಬೇರೆ ಹುಡುಗಿಯರ ರೀತಿ ನನ್ನನ್ನ ಕೂಡ ಯೂಸ್ ಮಾಡಿಕೊಂಡ. ನಾನು ಸ್ನಾನ ಮಾಡ್ತಿರುವ ವಿಡಿಯೋಸ್ ಗಳನ್ನ ಮುಂದಿಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಆಗಾಗ ನನ್ನ ಮೇಲೆ ಅತ್ಯಾಚಾರ ಮಾಡ್ತಿದ್ದ. ಆ ದಿನ ಆತ ಸಾಯೋದಕ್ಕೂ ಸ್ವಲ್ಪ ಸಮಯದ ಮುಂಚೆ ನನಗೆ ಫೋನ್ ಮಾಡಿ ಅರ್ಜೆಂಟ್ ಆಗಿ ಬೀಚ್ ಬಳಿ ಬರೋದಕ್ಕೆ ಹೇಳ್ದ. ನಾನು ಆ ಬೀಚ್ ಬಳಿ ಹೋಗೋಷ್ಟರಲ್ಲಿ ಯಾರೋ ಅವನನ್ನ ಕೊಲೆ ಮಾಡಿದ್ರು. ಹಾಗೂ ದೀಪಕ್ನ ಡೆಡ್ ಬಾಡಿ ಬಿದ್ದಿದ್ದ ಜಾಗದಿಂದ ಸ್ವಲ್ಪ ದೂರದಲ್ಲಿ ಇಬ್ಬರು ಹುಡುಗರು ಹೊಡೆದಾಡಿಕೊಳ್ತಿದ್ರು. ನಂತರ ಅದನ್ನ ನೋಡಿದ ಒಂದಷ್ಟು ಜನ ಅಲ್ಲಿಗೆ ಓಡಿ ಬಂದು ಅವರಿಬ್ಬರ ಜಗಳವನ್ನ ಬಿಡಿಸ್ತಿದ್ರು. ಪ್ರಿಯಾಳ ಮಾತುಗಳನ್ನ ಕೇಳಿದ ಸೂರ್ಯ ತಕ್ಷಣ 6 ಜನ ಹುಡುಗರನ್ನ ಸ್ಟೇಷನ್ಗೆ ಕರೆಸ್ತಾನೆ. 6 ಜನ ಹುಡುಗರಲ್ಲಿ ಮಹೇಶ್ ಹಾಗೂ ಮ್ಯಾಥ್ಯೂಸ್ ಎಂಬ ಇಬ್ಬರು ಹೊಡೆದಾಡಿಕೊಳ್ತಿದ್ರು ಅಂತ ಪ್ರಿಯಾ ಹೇಳ್ತಾಳೆ. ಸೂರ್ಯ ಎನ್ಕ್ವೈರಿ ಮಾಡ್ತಿರುವಾಗ್ಲೇ ಒಬ್ಬ ಕಾನ್ಸ್ಟೇಬಲ್ ಇವರು ಹುಡುಕ್ತಿರುವ ಆ ಕಲ್ಯಾಣಿಯ ಫೋಟೋವನ್ನ ಸೆಂಡ್ ಮಾಡ್ತಾನೆ. ಆಶ್ಚರ್ಯವೇನೆಂದ್ರೆ ಆ ಫೋಟೋದಲ್ಲಿ ಕಲ್ಯಾಣಿಯ ಪಕ್ಕದಲ್ಲಿ ಸೂರ್ಯ ಎನ್ಕ್ವೈರಿ ಮಾಡ್ತಿರುವ ಮಹೇಶ್ ನಿಂತಿರ್ತಾನೆ. ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಆ ಕಲ್ಯಾಣಿ ಬೇರೆ ಯಾರು ಅಲ್ಲ, ಆಕೆ ಈ ಮಹೇಶ್ ನ ಹೆಂಡತಿ. ತಕ್ಷಣ ಮಹೇಶ್ಗೆ ಸರಿಯಾಗಿ ಹೊಡೆದು, ನಿನ್ನ ಹೆಂಡತಿ ಆ ದೀಪಕ್ನ ಜೊತೆ ಇಲ್ಲಿಗಲ್ ಅಫೇರ್ ನಲ್ಲಿ ಇದ್ಲು ಅಂತ ಅವನನ್ನ ಕೊಲೆ ಮಾಡಿದ್ಯಾ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದಲ್ಲಿ ಈಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಈ ಮಹೇಶ್ ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟರಿಯನ್ನ ರನ್ ಮಾಡ್ತಾ ತನ್ನ ಮಗ ಹಾಗೂ ಹೆಂಡತಿಯನ್ನ ತುಂಬಾನೇ ಖುಷಿಯಾಗಿ ನೋಡಿಕೊಳ್ತಿರ್ತಾನೆ. ಹೀಗಿರುವಾಗ್ಲೇ ಒಂದು ದಿನ ಮಹೇಶ್ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಾಗ ಇವನ ಮಗ ಫಿಟ್ಸ್ ಬಂದು ಒದ್ದಾಡ್ತಿರ್ತಾನೆ. ತಕ್ಷಣವೇ ಮಹೇಶ್ ತನ್ನ ಮಗನ ಕೈಗೆ ಬೀಗ ಕೊಟ್ಟು ಸಮಾಧಾನ ಮಾಡ್ತಾನೆ. ನಂತರ ಇಮಿಡಿಯೇಟ್ ಆಗಿ ತನ್ನ ಮಗನನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಅಡ್ಮಿಟ್ ಮಾಡ್ತಾನೆ. ಇಷ್ಟೆಲ್ಲ ಆದ್ರೂ ಕೂಡ ಇವನ ಹೆಂಡತಿ ಕಲ್ಯಾಣಿ ಮಾತ್ರ ಮನೆಗೆ ಬಂದೇ ಇರೋದಿಲ್ಲ. ಆ ದಿನ ಸಾಯಂಕಾಲ ಕಲ್ಯಾಣಿ ಮನೆಗೆ ಬರ್ತಿದ್ದ ಹಾಗೆ ಆಕೆ ಮೇಲೆ ರೇಖಾಡಿ ಎಲ್ಲಿಗೆ ಹೋಗಿದ್ದೆ ಅಂತ ವಿಚಾರಿಸ್ತಾನೆ. ಅದಕ್ಕೆ ಕಲ್ಯಾಣಿ ತುಂಬಾನೇ ಆರೋಗ್ಯಂಟ್ ಆಗಿ, ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಅದನ್ನೆಲ್ಲ ನಿನ್ಗೆ ಯಾಕೆ ಹೇಳ್ಬೇಕು ಅಂತ ರೇಗಾಡ್ತಾಳೆ. ತನ್ನ ಹೆಂಡತಿಯ ಮಾತುಗಳನ್ನ ಕೇಳಿದ ಮಹೇಶ್ಗೆ ಪಿತ್ತ ನೆತ್ತಿಗೇರುತ್ತೆ. ಒಂದು ವೇಳೆ ನಾನು ಬರೋದು ಸ್ವಲ್ಪ ತಡ ಆಗಿದ್ರು ಕೂಡ ನಮ್ಮ ಮಗ ಸತ್ತು ಹೋಗ್ತಿದ್ದ, ಇದಕ್ಕೆಲ್ಲ ನೀನೇ ಕಾರಣ ಅಂತ ಕಲ್ಯಾಣಿಗೆ ಹೊಡೆಯೋದಕ್ಕೆ ಹೋಗ್ತಾನೆ. ಇದನ್ನ ನೋಡಿದ ಕಲ್ಯಾಣಿ ಕೋಪದಲ್ಲಿ ಒಂದು ಶಾಕಿಂಗ್ ವಿಷಯವನ್ನ ರಿವೀಲ್ ಮಾಡ್ತಾಳೆ. ನೀನು ಅಷ್ಟೆಲ್ಲ ಫೀಲ್ ಆಗುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆತ ನಿನಗೆ ಹುಟ್ಟಿರುವ ಮಗನೇ ಅಲ್ಲ ಅಂತ ಹೇಳಿಬಿಡ್ತಾಳೆ. ತನ್ನ ಹೆಂಡತಿಯ ಮಾತುಗಳನ್ನ ಕೇಳಿದ ಮಹೇಶ್ಗೆ ಆಕಾಶನೇ ತಲೆಯ ಮೇಲೆ ಬಿದ್ದ ಹಾಗಾಗುತ್ತೆ. ಹಾಗಾದ್ರೆ ಇಷ್ಟು ದಿನಗಳಿಂದ ತನ್ನ ಹೆಂಡತಿ ಬೇರೊಬ್ಬನ ಜೊತೆ ಇಲ್ಲಿಗಲ್ ಅಫೇರ್ ನಲ್ಲಿ ಇದ್ಲು ಅಂತ ಮಹೇಶ್ಗೆ ಕನ್ಫರ್ಮ್ ಆಗುತ್ತೆ. ತನ್ನ ಹೆಂಡತಿ ತನಗೆ ಮಾಡಿದ ಮೋಸದಿಂದ ತುಂಬಾನೇ ಬೇಜಾರಾದ ಮಹೇಶ್ ಅಳೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಕಲ್ಯಾಣಿ ನೋಡಿದ್ರೆ ಮಹೇಶ್ ತನಗೆ ಕಿರುಕುಳ ಕೊಡ್ತಿದ್ದಾನೆ ಅಂತ ಒಂದು ಸುಳ್ಳು ಕೇಸನ್ನ ರಿಜಿಸ್ಟರ್ ಮಾಡಿ ತವರು ಮನೆಗೆ ಹೊರಟು ಹೋಗ್ತಾಳೆ. ಈ ವಿಷಯ ದೀಪಕ್ನ ಮನೆಯವರಿಗೆ ಗೊತ್ತಾಗಿ ಎಲ್ಲರೂ ತುಂಬಾನೇ ಬೇಜಾರಾಗ್ತಾರೆ. ನಂತರ ಕಲ್ಯಾಣಿ ಜೊತೆ ಅಫೇರ್ ನಲ್ಲಿ ಇರೋದ್ಯಾರು ಅಂತ ಪತ್ತೆ ಮಾಡಿದಾಗ ದೀಪಕ್ ಅಂತ ಗೊತ್ತಾಗಿರುತ್ತೆ. ಮತ್ತಷ್ಟು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ ಶಾಕಿಂಗ್ಲಿ ಕಲ್ಯಾಣಿ ದೀಪಕ್ನ ಜೊತೆ ಮದುವೆಗೆ ಮುಂಚಿನಿಂದಲೂ ಕೂಡ ಅಫೇರ್ ನಲ್ಲಿ ಇದ್ಲು ಅಂತ. ಎಲ್ಲದಕ್ಕೂ ಕಾರಣ ಆಗಿರುವ ಆ ದೀಪಕ್ನ ಮೇಲೆ ಸೇಡನ್ನ ತೀರಿಸಿಕೊಳ್ಳಬೇಕು ಅಂತ ಮಹೇಶ್ ಡಿಸೈಡ್ ಮಾಡ್ತಾನೆ. ಆ ದಿನ ಆ ದೀಪಕ್ ಬೀಚ್ ಬಳಿ ಬರ್ತಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಚಾಕು ತೆಗೆದುಕೊಂಡು ಹೋಗಿರ್ತಾನೆ. ಸರ್, ದೀಪಕ್ ಅಲ್ಲಿಗೆ ಬರ್ತಿದ್ದ ಹಾಗೆ ಅವನಿಗೆ ಚಾಕುವಿನಿಂದ ಚುಚ್ಚಿ ಸಾಯಿಸಿಬಿಟ್ಟೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಮ್ಯಾಥ್ಯೂಸ್ ದೀಪಕ್ ನನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಟ್ಟ, ಅದೇ ಕಾರಣಕ್ಕೆ ನಾವಿಬ್ಬರು ಹೊಡೆದಾಡಿಕೊಳ್ತಿದ್ವಿ ಸರ್ ಅಂತ ಹೇಳ್ತಾನೆ. ಈಗ ದೀಪಕ್ ನನ್ನ ಕೊಲೆ ಮಾಡಿದ್ಯಾರು ಅಂತ ಗೊತ್ತಾಯ್ತು. ಕಮಿಷನರ್ಗೆ ಈ ವಿಷಯವನ್ನ ಇನ್ಫಾರ್ಮ್ ಮಾಡಿ ಕೇಸನ್ನ ಕ್ಲೋಸ್ ಮಾಡೋಣ ಅನ್ನೋಷ್ಟರಲ್ಲೇ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅಲ್ಲೇ ಕೂತಿದ್ದ ಮ್ಯಾಥ್ಯೂಸ್ ಇದ್ದಕ್ಕಿದ್ದ ಹಾಗೆ, ಸರ್, ಆ ಮಹೇಶ್ ಹೇಳ್ತಿರೋದೆಲ್ಲ ಸುಳ್ಳು, ದೀಪಕ್ ನನ್ನ ಮಹೇಶ್ ಕೊಲೆ ಮಾಡಿಲ್ಲ, ಅವನನ್ನ ಕೊಲೆ ಮಾಡಿದ್ದು ನಾನು ಅಂತ ಮತ್ತೊಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಒಂದು ದಿನ ಈ ಮ್ಯಾಥ್ಯೂಸ್ ನ ಮಗ ಓದುತ್ತಿದ್ದ ಸ್ಕೂಲ್ ನಲ್ಲಿ ಆನ್ಯುವಲ್ ಡೇ ಫಂಕ್ಷನ್ ಇರುತ್ತೆ. ಎಲ್ಲಾ ಮಕ್ಕಳ ಪೇರೆಂಟ್ಸ್ ಗಳನ್ನ ಕರೆದಿದ್ದ ಕಾರಣ ಮ್ಯಾಥ್ಯೂಸ್ ಕೂಡ ಸ್ಕೂಲ್ಗೆ ಹೋಗಿರ್ತಾನೆ. ಆದ್ರೆ ಮ್ಯಾಥ್ಯೂಸ್ ಸ್ವಲ್ಪ ಹ್ಯಾಂಡಿಕ್ಯಾಪ್ ಆಗಿದ್ದ ಕಾರಣ ಅಲ್ಲಿದ್ದ ಮಕ್ಕಳು ಇವನನ್ನ ನೋಡಿ ನಗೋದಕ್ಕೆ ಶುರು ಮಾಡ್ತಾರೆ. ಇದರಿಂದಾಗಿ ಮ್ಯಾಥ್ಯೂಸ್ ನ ಮಗನಿಗೆ ತುಂಬಾನೇ ಬೇಜಾರಾಗುತ್ತೆ. ಒಂದು ವೇಳೆ ಹ್ಯಾಂಡಿಕ್ಯಾಪ್ ಆಗಿರುವ ತನ್ನ ತಂದೆಯನ್ನ ತೋರಿಸಿದ್ರೆ ಎಲ್ಲರೂ ಕೂಡ ರ್ಯಾಗ್ ಮಾಡ್ತಾರೆ ಅಂತ ಅವರು ನನ್ನ ತಂದೆನೇ ಅಲ್ಲ ಅಂತ ಹೇಳಿಬಿಡ್ತಾನೆ. ತನ್ನ ಮಗ ಆ ರೀತಿ ಮಾಡಿದ್ದರಿಂದ ಮ್ಯಾಥ್ಯೂಸ್ಗೂ ಕೂಡ ತುಂಬಾನೇ ಬೇಜಾರಾಗಿರುತ್ತೆ. ಅದೇ ಬೇಜಾರಲ್ಲಿ ತನ್ನ ಫ್ರೆಂಡ್ ಜೊತೆ ಡ್ರಿಂಕ್ಸ್ ಮಾಡೋದಕ್ಕೆ ಅಂತ ಒಂದು ಬಾರ್ಗೆ ಹೊರಟು ಹೋಗ್ತಾನೆ.
ಸ್ವಲ್ಪ ಸಮಯದ ನಂತರ ಮ್ಯಾಥ್ಯೂಸ್ನ ಹೆಂಡತಿ ಪದೇ ಪದೇ ಇವನ ಫೋನ್ಗೆ ಕಾಲ್ ಮಾಡ್ತಾಳೆ. ಆದ್ರೆ ಡ್ರಿಂಕ್ಸ್ ಮಾಡ್ತಾ ನಶೆಯಲ್ಲಿದ್ದ ಮ್ಯಾಥ್ಯೂಸ್ಗೆ ತನ್ನ ಹೆಂಡತಿ ಫೋನ್ ಮಾಡ್ತಿದ್ದಾಳೆ ಅಂತಾನೆ ಗೊತ್ತಾಗೋದಿಲ್ಲ. ಹೀಗೆ ಡ್ರಿಂಕ್ಸ್ ಮಾಡಿ ತುಂಬಾ ಸಮಯದ ನಂತರ ವಾಪಸ್ ಮನೆಗೆ ಹೋದಾಗ ಇವನ ಹೆಂಡತಿ ರಕ್ತಸಿಕ್ತವಾಗಿ ಕೂತಿರ್ತಾಳೆ. ಏನಾಯ್ತು ಅಂತ ವಿಚಾರಿಸಿದಾಗ ಆಕೆ ಅಳುತ್ತಾ ಹೀಗೆ ಹೇಳ್ತಾಳೆ, ನೀನು ನಿನ್ನ ಮಗನ ಮೇಲೆ ಕೋಪ ಮಾಡಿಕೊಂಡು ಡ್ರಿಂಕ್ಸ್ ಮಾಡೋದಕ್ಕೆ ಅಂತ ಹೊರಟು ಹೋದೆ. ಆದ್ರೆ ಸ್ವಲ್ಪ ಸಮಯದ ನಂತರ ನಮ್ಮ ಮಗ ಆಟ ಆಡೋದಕ್ಕೆ ಅಂತ ಕೆಳಗಡೆ ಬಿದ್ದು ಅವನ ತಲೆಗೆ ತುಂಬಾನೇ ಪೆಟ್ಟಾಯ್ತು. ತಕ್ಷಣ ಅವನನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗೋದಕ್ಕೆ ಅಂತಾನೆ ನಾನು ನಿನಗೆ ಪದೇ ಪದೇ ಫೋನ್ ಮಾಡಿದೆ. ಆದ್ರೆ ನೀನ್ ಮಾತ್ರ ಎಷ್ಟೇ ಕಾಲ್ ಮಾಡಿದ್ರು ಕೂಡ ಪಿಕ್ಕೇ ಮಾಡ್ಲಿಲ್ಲ. ನಮ್ಮ ಮಗ ನನ್ನ ಕೈಯಲ್ಲೇ ಒದ್ದಾಡಿ ಸತ್ತು ಹೋದ ಅಂತ ಅಳುತ್ತಾ ಹೇಳ್ತಾಳೆ. ಇದನ್ನ ಕೇಳಿದ ಮ್ಯಾಥ್ಯೂಸ್ ನನ್ನ ಮಗನ ಸಾವಿಗೆ ನಾನೇ ಕಾರಣ ಆಗಿಬಿಟ್ಟೆ ಅಂತ ತುಂಬಾನೇ ಎಮೋಷನಲ್ ಆಗಿ ಅಳುತ್ತಾನೆ. ನಂತರ ಈ ವಿಷಯ ಗೊತ್ತಾಗಿ ಸ್ಥಳಕ್ಕೆ ಬಂದ ಪೊಲೀಸರು ಕುಡಿದ ನಶೆಯಲ್ಲಿ ಮ್ಯಾಥ್ಯೂಸೆ ತನ್ನ ಮಗನನ್ನ ಸಾಯಿಸಿರ್ಬೇಕು ಅಂತ ಅವನನ್ನ ಜೈಲಿಗೆ ಹಾಕಿ ಬಿಡ್ತಾರೆ. ಇದಾಗಿ 1 ವರ್ಷದ ನಂತರ ಮ್ಯಾಥ್ಯೂಸ್ ತನ್ನ ಮಗನನ್ನ ಸಾಯಿಸಿಲ್ಲ ಅಂತ ಪ್ರೂವ್ ಆಗಿ ಜೈಲಿನಿಂದ ಬಿಡುಗಡೆಯಾಗ್ತಾನೆ. ತಕ್ಷಣ ಮನೆಗೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಇವನ ಹೆಂಡತಿ ಮೂರ್ತಿ ಎಂಬ ಮತ್ತೊಬ್ಬ ವ್ಯಕ್ತಿಯನ್ನ ಮದುವೆಯಾಗಿ ಆರಾಮಾಗಿರ್ತಾಳೆ. ಅದನ್ನ ನೋಡಿ ಮತ್ತಷ್ಟು ಬೇಜಾರಾದ ಮ್ಯಾಥ್ಯೂಸ್ ತನ್ನ ಹೆಂಡತಿಯನ್ನ ಬಿಟ್ಟು ಬೇರೆ ಕಡೆ ವಾಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೊದಲು ಮ್ಯಾಥ್ಯೂಸ್ ಒಬ್ಬ ಡ್ಯಾನ್ಸ್ ಮಾಸ್ಟರ್ ಆಗಿದ್ದ ಕಾರಣ ಒಂದು ಡ್ಯಾನ್ಸ್ ಸ್ಕೂಲ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಒಂದು ದಿನ ಒಂದು ಸ್ಕೂಲ್ ನ ಡ್ಯಾನ್ಸ್ ಫಂಕ್ಷನ್ ಗೆ ಹೋಗಿದ್ದಾಗ ಅಲ್ಲಿಗೆ ದೀಪಕ್ ನ ಹೆಂಡತಿಯಾಗಿರುವ ಲೀನಾ ಬಂದಿರ್ತಾಳೆ. ಆ ದಿನ ಇಬ್ಬರು ಮೀಟ್ ಆದ ನಂತರ ದಿನಗಳು ಕಳೆದಂತೆ ಇಬ್ಬರು ಮತ್ತಷ್ಟು ಫ್ರೆಂಡ್ಸ್ ಆಗೋದಕ್ಕೆ ಶುರು ಮಾಡ್ತಾರೆ. ಹೀಗಿರುವಾಗಲೇ ಒಂದು ದಿನ ಲೀನಾ ಕೆಲಸ ಮುಗಿಸಿಕೊಂಡು ವಾಪಸ್ ಮನೆಗೆ ಬಂದಾಗ ಇವಳ ಗಂಡ ದೀಪಕ್ ಸ್ನಾನ ಮಾಡ್ತಿರ್ತಾನೆ. ಲೀನಾಗೆ ಟಯರ್ಡ್ ಆಗಿತ್ತು ಅಂತ ಅಲ್ಲೇ ಇದ್ದ ಬೆಡ್ ನ ಮೇಲೆ ಮಲಗಿಕೊಳ್ತಾಳೆ. ಆಗ ಬೆಡ್ ನ ಮೇಲೆ ಬೇರೊಬ್ಬ ಮಹಿಳೆಯ ಕೂದಲುಗಳು ಬಿದ್ದಿರೋದನ್ನ ಅಬ್ಸರ್ವ್ ಮಾಡ್ತಾಳೆ. ತನ್ನ ಗಂಡನ ಬಿಹೇವಿಯರ್ ಮೇಲೆ ಅನುಮಾನ ಬಂದು ತಕ್ಷಣ ಅವನ ಮೊಬೈಲ್ ಅನ್ನ ಚೆಕ್ ಮಾಡಿದಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಗಿರುತ್ತೆ. ಸ್ವಲ್ಪ ಸಮಯದ ಮುಂಚೆ ದೀಪಕ್ ನ ಜೊತೆ ಅದೇ ಮನೆಯಲ್ಲೇ ಇಂಟಿಮೇಟ್ ಆಗಿದ್ದ ಒಬ್ಬಳು ಹುಡುಗಿ ಮೆಸೇಜ್ ಮಾಡಿರ್ತಾಳೆ. ಹಾಗಾದ್ರೆ ತಾನು ಮನೆಯಲ್ಲಿ ಇಲ್ಲದಿರುವಾಗ ದೀಪಕ್ ಬೇರೆ ಹುಡುಗಿಯರ ಜೊತೆ ಇಂಟಿಮೇಟ್ ಆಗ್ತಿದ್ದಾನೆ ಅಂತ ಲೀನಾಗೆ ಕನ್ಫರ್ಮ್ ಆಗುತ್ತೆ. ತಕ್ಷಣ ತನ್ನ ಫ್ರೆಂಡ್ ಆಗಿರುವ ಮ್ಯಾಥ್ಯೂಸ್ ನನ್ನ ಮೀಟ್ ಮಾಡಿ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾಳೆ. ಮ್ಯಾಥ್ಯೂಸ್ ನನಗೆ ಎಷ್ಟೇ ಕಷ್ಟ ಬಂದ್ರೂ ಕೂಡ ನನ್ನ ಗಂಡನನ್ನ ಮಾತ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೆ. ಆದ್ರೆ ದೀಪಕ್ ಮಾತ್ರ ನನಗೆ ಮೋಸ ಮಾಡಿ ಬೇರೆ ಬೇರೆ ಹುಡುಗಿಯರ ಜೊತೆ ಇಲ್ಲೀಗಲ್ ಅಫೇರ್ ಅನ್ನ ಇಟ್ಟುಕೊಂಡಿದ್ದಾನೆ. ದೀಪಕ್ ನನಗೊಂದು ಸಹಾಯ ಮಾಡ್ತೀಯಾ, ಹೇಗಾದ್ರೂ ಮಾಡಿ ನನ್ನ ಗಂಡನನ್ನ ಸಾಯಿಸಿ ಬಿಡು ಅಂತ ಹೇಳ್ತಾಳೆ. ಈಕೆ ಹೇಳಿದ ಮಾತುಗಳನ್ನ ಕೇಳಿದ ಮ್ಯಾಥ್ಯೂಸ್ಗೆ ಒಂದೇ ಸರಿ ಶಾಕ್ ಆಗಿ ಬಿಡುತ್ತೆ. ಆದ್ರೆ ಲೀನಾವನಿಗೆ ಧೈರ್ಯ ಹೇಳುತ್ತಾ, ಮ್ಯಾಥ್ಯೂಸ್ ನೀನೇನೋ ತಲೆ ಕೆಡಿಸಿಕೊಳ್ಬೇಡ, ನೀನು ಈ ಕೊಲೆಯನ್ನ ಮಾಡಿಸಿದ ನಂತರ ಒಂದು ವೇಳೆ ಸಿಕ್ಕಿ ಹಾಕಿಕೊಂಡ್ರೆ ನಾನೇ ನಿನ್ನನ್ನ ಜೈಲಿನಿಂದ ಬಿಡಿಸಿಕೊಂಡು ಬರ್ತೀನಿ. ಹಾಗೂ ಹಲವು ದಿನಗಳಿಂದ ಈ ವಿಷಯವನ್ನ ನಿನ್ನ ಬಳಿ ಹೇಳಬೇಕು ಅಂತ ಅಂದುಕೊಂಡಿದ್ದೆ. ಅದೇನಂದ್ರೆ ಮ್ಯಾಥ್ಯೂಸ್, ನಾನು ನಿನ್ನನ್ನ ಇಷ್ಟಪಡ್ತಿದ್ದೀನಿ, ನಿನಗೂ ಕೂಡ ನಾನಂದ್ರೆ ಇಷ್ಟ ಅಂತ ನನ್ಗೆ ಗೊತ್ತು. ದೀಪಕ್ ನನ್ನ ಕೊಲೆ ಮಾಡಿ ನಾವಿಬ್ರು ಮದುವೆಯಾಗಿ ಆರಾಮಾಗಿರೋಣ ಅಂತ ಹೇಳ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಈ ಮ್ಯಾಥ್ಯೂಸ್ ನ ಮಾತುಗಳನ್ನ ಕೇಳಿದ ಸೂರ್ಯ ಹಾಗೂ ಬೇರೆ ಪೊಲೀಸರಿಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಸರಿ, ಲೀನಾ ಈಗ ಎಲ್ಲಿದ್ದಾಳೆ, ಮೊದಲೇ ಈ ವಿಷಯವನ್ನ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾನೆ. ಸರ್, ದೀಪಕ್ ಸತ್ತ ನಂತರ ಲೀನಾ ಹಾಗೂ ನಾನು ಮದುವೆ ಆಗ್ಬೇಕು ಅಂತ ಡಿಸೈಡ್ ಆಗಿದ್ವಿ. ಆದ್ರೆ ಆಕೆ ನೋಡಿದ್ರೆ ದೀಪಕ್ ಸಾಯ್ತಿದ್ದ ಹಾಗೆ ಫಾರಿನ್ ಗೆ ಎಸ್ಕೇಪ್ ಆದ್ಲು. ಅದಕ್ಕೇನೆ ಆಕೆ ಬಗ್ಗೆ ಎಲ್ಲ ನಿಜವನ್ನ ಹೇಳ್ತಿದ್ದೀನಿ ಸರ್ ಅಂತ ಹೇಳ್ತಾನೆ. ಈಗ ಸೂರ್ಯಕ್ಕೆ ಮಹೇಶ್ ಹಾಗೂ ಈ ಮ್ಯಾಥ್ಯೂಸ್ ಇಬ್ಬರಲ್ಲಿ ಯಾರು ಕೊಲೆ ಮಾಡಿದ್ದಾರೆ ಅಂತ ತಲೆ ಕೆಡುತ್ತೆ. ಅದೇ ಸಮಯಕ್ಕೆ IMLA ತನ್ನ ತಮ್ಮನನ್ನ ಕೊಲೆ ಮಾಡಿದ್ಯಾರೋ ಅಂತ ಗೊತ್ತಾಗ್ತಿದ್ದ ಹಾಗೇನೆ ಗನ್ ತೆಗೆದುಕೊಂಡು ಸ್ಟೇಷನ್ಗೆ ಬರ್ತಾನೆ. ಅಲ್ಲಿದ್ದ ಮ್ಯಾಥ್ಯೂಸ್ ನಾನೇ ದೀಪಕ್ ನನ್ನ ಸಾಯಿಸಿದ್ದು ಅಂತ ಹೇಳ್ತಿದ್ದ ಹಾಗೆ MLA ಅವನಿಗೆ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ. ನಂತರ MLA ತನ್ನ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡಿಕೊಂಡು ಮ್ಯಾಥ್ಯೂಸ್ ಪೊಲೀಸರಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗ್ತಿದ್ದಾಗ ಎನ್ಕೌಂಟರ್ ನಲ್ಲಿ ಸತ್ತೋದ ಅಂತ ಕೇಸನ್ನ ಕ್ಲೋಸ್ ಮಾಡ್ತಾನೆ. ಆದ್ರೆ ಇದನ್ನೆಲ್ಲ ಕಣ್ಣಾರೆ ನೋಡಿದ ಸೂರ್ಯಕ್ಕೆ ಮಾತ್ರ ತಾನು ಸ್ಟೇಷನ್ ನಲ್ಲಿ ಇರುವಾಗ್ಲೇ ಈ ರೀತಿ ಕೊಲೆಯಾಗಿ ಹೋಯ್ತಲ್ಲ ಅಂತ ತುಂಬಾನೇ ಬೇಜಾರಾಗಿರುತ್ತೆ. ತನ್ನ ಗಂಡ ಬೇಜಾರಾಗಿರೋದನ್ನ ನೋಡಿದ ಸೂರ್ಯನ ಹೆಂಡತಿ ಸಮಾಧಾನ ಮಾಡ್ತಿರ್ತಾಳೆ. ಆಗ ಸೂರ್ಯ ತನ್ನ ಹೆಂಡತಿ ಕೈಗೆ ಒಂದು ಬ್ಯಾಂಡ್ ಅನ್ನ ಕಟ್ಟಿಕೊಂಡಿರೋದನ್ನ ನೋಡ್ತಾಳೆ. ಅದನ್ನ ನೋಡ್ತಿದ್ದ ಹಾಗೆ ಸೂರ್ಯಕ್ಕೆ ಒಂದು ವಿಷಯ ಸಡನ್ ಆಗಿ ಫ್ಲಾಶ್ ಆಗುತ್ತೆ. ಆ ದಿನ ಮ್ಯಾಥ್ಯೂಸ್ ಸತ್ತಾಗ ಅವನ ಡೆಡ್ ಬಾಡಿಯನ್ನ ಒಂದು ಚರ್ಚ್ ನ ಮದರ್ ಬಂದು ತೆಗೆದುಕೊಂಡು ಹೋಗಿರ್ತಾಳೆ. ಆಕೆಯ ಕೈಯಲ್ಲೂ ಕೂಡ ಸೂರ್ಯ ಅದೇ ರೀತಿಯ ಬ್ಯಾಂಡ್ ಅನ್ನ ನೋಡಿರ್ತಾನೆ. ತಕ್ಷಣ ಅವರನ್ನ ಹುಡುಕಿಕೊಂಡು ಹೋದಾಗ ಮ್ಯಾಥ್ಯೂಸ್ನ ಹೆಂಡತಿಯ ಎರಡನೇ ಗಂಡ ಆಗಿರುವ ಮೂರ್ತಿಯನ್ನ ನೋಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಆ ಮದರ್ ಬರ್ತಾರೆ. ಆ ದಿನ ಮ್ಯಾಥ್ಯೂಸ್ನ ಡೆಡ್ ಬಾಡಿಯನ್ನ ನೀವು ತೆಗೆದುಕೊಂಡು ಹೋದ್ರಿ, ಅಷ್ಟಕ್ಕೂ ಸತ್ತಿರುವ ಆ ಮ್ಯಾಥ್ಯೂಸ್ಗೂ ನಿಮಗೂ ಏನ್ ಸಂಬಂಧ ಅಂತ ವಿಚಾರಿಸ್ತಾನೆ. ಅದಕ್ಕೆ ಮದರ್ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಮ್ಯಾಥ್ಯೂಸೆ ತನ್ನ ಮಗನನ್ನ ಸಾಯಿಸಿದ್ದ ಅಂತ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರಲ್ವಾ. ಜೈಲಿನಿಂದ ಬಿಡುಗಡೆಯಾದ ನಂತರ ಮ್ಯಾಥ್ಯೂಸ್ ತನ್ನ ಮಗನ ಸಮಾಧಿ ಬಳಿ ಹೋಗಿ ಅಳುತ್ತಾ ಕೂತಿರ್ತಾನೆ. ಆಗ
ಮ್ಯಾಥ್ಯೂಸ್ ನನ್ನ ನೋಡಿದ ಈ ಮದರ್ ಅವನಿಗೆ ಸಮಾಧಾನ ಮಾಡಿರ್ತಾಳೆ. ಮ್ಯಾಥ್ಯೂಸ್ ನನ್ನ ತನ್ನ ಮಗನ ಸಾವಿನ ದುಃಖದಿಂದ ಹೊರಗಡೆ ಕರೆದುಕೊಂಡು ಬರೋದಕ್ಕೆ ತಮ್ಮ ಸ್ಕೂಲ್ ನಲ್ಲಿ ಡ್ಯಾನ್ಸ್ ಮಾಸ್ಟರ್ ಆಗಿ ಸೇರಿಸಿಕೊಳ್ತಾಳೆ. ಸರಿ ಅಂತ ಮ್ಯಾಥ್ಯೂಸ್ ಡ್ಯಾನ್ಸ್ ಮಾಸ್ಟರ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾನೆ. ಹೀಗಿರುವಾಗಲೇ ಒಂದು ದಿನ ಆ ಸ್ಕೂಲ್ ರನ್ ಆಗೋದಕ್ಕೆ ಡೊನೇಷನ್ ಕೊಡ್ತಿದ್ದ ಲೀನಾ ಅಲ್ಲಿಗೆ ಬಂದಿರ್ತಾಳೆ. ಮ್ಯಾಥ್ಯೂಸ್ ಒಬ್ಬ ಡ್ಯಾನ್ಸ್ ಮಾಸ್ಟರ್ ಅಂತ ಗೊತ್ತಾಗಿ ಲೀನಾ ತನಗೂ ಕೂಡ ಡ್ಯಾನ್ಸ್ ಕಲಿಸೋದಕ್ಕೆ ರಿಕ್ವೆಸ್ಟ್ ಮಾಡಿರ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಮದರ್ಗೆ ಏನೋ ಇಂಪಾರ್ಟೆಂಟ್ ಕೆಲಸ ಇದ್ದ ಕಾರಣ ಹೊರಗಡೆ ಹೋಗ್ತಾಳೆ. ಅಲ್ಲಿ ಇದ್ದ ಮೂರ್ತಿಯನ್ನ ವಿಚಾರಿಸಿದಾಗ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ತನ್ನ ತಮ್ಮ ದೀಪಕ್ ನನ್ನ ಕೊಲೆ ಮಾಡಿದ್ಯಾರು ಅಂತ ಗೊತ್ತಾದಾಗ IMLA ಗನ್ ತೆಗೆದುಕೊಂಡು ಸ್ಟೇಷನ್ಗೆ ಬಂದಿದ್ದ ಅಲ್ವಾ. ಅದೇ ಗ್ಯಾಪ್ ಅಲ್ಲಿ ಮಹೇಶ್ ಹಾಗೂ ಮ್ಯಾಥ್ಯೂಸ್ ಮಧ್ಯ ಒಂದು ಟ್ವಿಸ್ಟ್ ರಿವೀಲ್ ಆಗಿರುತ್ತೆ. ಸ್ನೇಹಿತರೆ, ಅಸಲಿಗೆ ದೀಪಕ್ ನನ್ನ ಕೊಲೆ ಮಾಡಿರೋದು ಮ್ಯಾಥ್ಯೂಸ್ ಅಲ್ಲ, ಬದಲಿಗೆ ಮಹೇಶ್. ಮ್ಯಾಥ್ಯೂಸ್ ತಾನೇ ಕೊಲೆ ಮಾಡಿರೋದು ಅಂತ ಹೇಳ್ತಿರೋದನ್ನ ನೋಡಿದ ಮಹೇಶ್ಗೆ ಆಶ್ಚರ್ಯ ಆಗಿರುತ್ತೆ. ಕೊಲೆ ಮಾಡಿದ್ದು ನೀನಲ್ಲ, ಆದ್ರೂ ಕೂಡ ಯಾಕೆ ಒಪ್ಪಿಕೊಳ್ತಿದ್ಯಾ ಅಂತ ಕೇಳಿರ್ತಾನೆ. ಅದಕ್ಕೆ ಮ್ಯಾಥ್ಯೂಸ್ ಹೇಳ್ತಾನೆ, ಸರ್, ಆ ದಿನ ಬೆಡ್ರೂಮ್ ನಲ್ಲಿ ಲೀನಾಗೆ ಕೂದಲು ಸಿಕ್ಕಾಗ್ಲೇ ಆಕೆಗೆ ಗೊತ್ತಾಗಿತ್ತು ತನ್ನ ಗಂಡ ಇಲ್ಲಿಗಲ್ ಅಫೇರ್ ನಲ್ಲಿ ಇದ್ದಾನೆ ಅಂತ. ಅಷ್ಟಕ್ಕೂ ದೀಪಕ್ ಯಾರ ಜೊತೆ ಇಲ್ಲಿಗಲ್ ಅಫೇರ್ ನಲ್ಲಿ ಇದ್ದ ಅಂತ ಚೆಕ್ ಮಾಡಿದಾಗ ನಿಮ್ಮ ಹೆಂಡತಿ ಕಲ್ಯಾಣಿ ಅಂತ ಗೊತ್ತಾಗಿತ್ತು. ಇದಾದ ನಂತರವೇ ಲೀನಾ ನನ್ನ ಬಳಿ ಬಂದು ದೀಪಕ್ ನನ್ನ ಕೊಲೆ ಮಾಡು ಅಂತ ರಿಕ್ವೆಸ್ಟ್ ಮಾಡಿದ್ಲು. ಆಕೆ ನನ್ನನ್ನ ಇಷ್ಟಪಡ್ತಿದ್ಲು ಅನ್ನೋ ಕಾರಣಕ್ಕೆ ಕೊಲೆ ಮಾಡ್ತೀನಿ ಅಂತ ಒಪ್ಪಿಕೊಳ್ಳಿಲ್ಲ. ಬದಲಿಗೆ ಲೀನಾ ಆ ಕೊಲೆ ಮಾಡಿದ್ರೆ ಸ್ಕೂಲ್ಗೆ ಸಾಕಷ್ಟು ಡೊನೇಷನ್ ಕೊಡ್ತೀನಿ ಅಂತ ಹೇಳಿದ್ಲು. ಆ ಮಕ್ಕಳ ಭವಿಷ್ಯಕ್ಕಾಗಿ ಲೀನಾ ಹೇಳಿದ ಕೆಲಸವನ್ನ ಮಾಡೋದಕ್ಕೆ ನಾನು ಒಪ್ಪಿಕೊಂಡಿದ್ದೆ. ಆದ್ರೆ ಈಗ ನೋಡಿದ್ರೆ ದೀಪಕ್ ಕೊಲೆ ಆಗ್ತಿದ್ದ ಹಾಗೆ ಲೀನಾ ಮೋಸ ಮಾಡಿ ಫಾರಿನ್ಗೆ ಓಡಿ ಹೋಗಿದ್ದಾಳೆ. ಸರ್, ನೀವು ಮಾಡಿರುವ ಕೊಲೆಯನ್ನ ನಾನೇ ಮಾಡಿದೆ ಅಂತ ಒಪ್ಪಿಕೊಂಡು ಜೈಲಿಗೆ ಹೋಗ್ತೀನಿ. ಆದ್ರೆ ಅದರ ಬದಲಿಗೆ ಆ ಸ್ಕೂಲ್ ನಲ್ಲಿ ಓದುತ್ತಿರುವ ಅನಾಥ ಮಕ್ಕಳ ಜವಾಬ್ದಾರಿಯನ್ನ ನೀವು ತೆಗೆದುಕೊಳ್ಬೇಕು. ಮ್ಯಾಥ್ಯೂಸ್ ನ ಮಾತುಗಳನ್ನ ಕೇಳಿ ತುಂಬಾನೇ ಎಮೋಷನಲ್ ಆದ ಮಹೇಶ್ ಸರಿ ಅಂತ ಒಪ್ಪಿಕೊಳ್ತಾನೆ. ಇದಾದ ನಂತರವೇ IMLA ಮ್ಯಾಥ್ಯೂಸ್ ನನ್ನ ಶೂಟ್ ಮಾಡಿ ಸಾಯಿಸಿ ಬಿಟ್ಟಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಇಷ್ಟೆಲ್ಲ ನಡೆದಿತ್ತ ಅಂತ ಗೊತ್ತಾಗಿ ಸೂರ್ಯಗೆ ತುಂಬಾನೇ ಶಾಕ್ ಆಗುತ್ತೆ. ಅದೇ ಸಮಯಕ್ಕೆ IED ಸ್ಕೂಲ್ ಅನ್ನೇ ದತ್ತು ಪಡೆದುಕೊಳ್ಳೋದಕ್ಕೆ ಮಹೇಶ್ ಅಲ್ಲಿಗೆ ಬಂದಿರ್ತಾನೆ. ದೀಪಕ್ ನನ್ನ ಕೊಲೆ ಮಾಡಿದ್ದು ಈ ಮಹೇಶ್ ಅಂತ ಗೊತ್ತಿದ್ರು ಕೂಡ ಆತನ ಒಳ್ಳೆ ಉದ್ದೇಶವನ್ನ ಅರ್ಥ ಮಾಡಿಕೊಂಡು ಅವನನ್ನ ಅರೆಸ್ಟ್ ಮಾಡದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.